ಇವತ್ತು ಸ್ಪೆಷಲ್ ಅಂದರೆ ನಮ್ಮಮ್ಮನ ದೊಡ್ಡಪ್ಪನ ಮನೆಗೆ ಹೋಗ್ತಿದ್ದೀವಿ. ಗಾಗಿ 3 ಬಾರಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ನಾವು ಮಾಡಿದ ನಡೀತು, ಏನೇನು ಆಗ್ತಿದೆ ನನ್ನ ಲೈಫಲ್ಲಿ, ನನಗಾಗಲಿ ನಮ್ಮ ಅಪ್ಪಂಗಾಗಲಿ ನಮ್ಮ ಅಮ್ಮಂಗಾಗಲಿ. ವೆಲ್ಕಮ್ ಬ್ಯಾಕ್ ಟು ಮಾನ್ಯ ಗೌಡ ಯೂಟ್ಯೂಬ್ ಚಾನಲ್. ಯಾರ್ಯಾರು ಫಸ್ಟ್ ಟೈಮ್ ನನ್ನ ಬ್ಲಾಗ್ ನೋಡ್ತೀರಾ ದಯವಿಟ್ಟು ಹೋಗಿ ನನ್ನ ಬ್ಲಾಗನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಏನಪ್ಪ ಇವತ್ತು ಸ್ಪೆಷಲ್ ಬ್ಲಾಗಲ್ಲಿ ಅಂದರೆ ತುಂಬ ದಿವಸಗಳಾದ್ಮೇಲೆ ಬ್ಲಾಗ್ ಮಾಡ್ತಾ ಇರೋದು. ನಾನು ಬ್ಲಾಗ್ ಯಾಕೆ ಮಾಡಿಲ್ಲ ಏನೋ ಎಂತು ಅಂತ ಕ್ಲಿಯರಿಟಿ ಇದೆ ಬ್ಲಾಗಲ್ಲಿ ಡೆಡ್ ಹ್ಯಾಂಡಲ್ಲಿ ಕೊಡ್ತೀನಿ, ದಯವಿಟ್ಟು ಮಿಸ್ ಮಾಡ್ದಂಗೆ ಪ್ರತಿಯೊಂದು ವಾಚ್ ಮಾಡಿ. ಏನಿವತ್ತು ಸ್ಪೆಷಲ್ ಅಂದರೆ ನಮ್ಮಮ್ಮನ ದೊಡ್ಡಪ್ಪನ ಮನೆಗೆ ಹೋಗ್ತಿದ್ದೀವಿ. ಸತ್ಯನಾರಾಯಣ ಪೂಜೆ ಇಡ್ಸಿದ್ದಾರೆ ಅವರು, ಅದಕ್ಕೆ ಅಲ್ಲಿಗೆ ಹೋಗ್ತಿದ್ದೀವಿ. ಅರ್ಧನಳ್ಳಿಗೆ ಹೋಗ್ತಿದ್ದೀವಿ. ಪಕ್ಕನೇ ನಮ್ಮ ಮನೆ ಇದು ಅಂದರೆ ಇಲ್ಲಿ ಪಕ್ಕನೇ ಅವ್ರ ಮನೆ ಇರೋದು. ನಮ್ಮಮ್ಮ ಐ ಥಿಂಕ್ 20 ಇಯರ್ಸ್ ಆಗಿರ್ಬೋದು ಅವ್ರ ಮನೆ ಒಳಗಡೆನೇ ಹೋಗಿಲ್ಲ. ಏನೋ ಸಣ್ಣ ಪುಟ್ಟ ವಿಚಾರಕ್ಕೆ ಅವ್ರ ಮನೆ ಒಳಗೆ ಹೋಗಿರಲಿಲ್ಲ, ಅನ್ನೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೋಸ್ಕರ ಹೋಗಿರಲಿಲ್ಲ. ಇವತ್ತು ಫಸ್ಟ್ ಟೈಮ್ ಹೋಗ್ತಾ ಇರೋದು ಅವ್ರ ಮನೆ ಒಳಗೆ. ಹೋಗೋಣ ಬನ್ನಿ, ಜರ್ನಿ ಹೆಂಗಿರುತ್ತೆ ನೋಡೋಣ. ಬ್ಲಾಗು ಯಾಕೆ ಮಾಡಿಲ್ಲ, ತುಂಬ ಮೆಸೇಜ್ಗಳು ಬರ್ತಿದೆ ಕಮೆಂಟ್ ಬಾಕ್ಸಲ್ಲಿ. ಏನಕ್ಕೆ ಬ್ಲಾಗ್ ಮಾಡ್ತಾಯಿಲ್ಲ, ಏನಾಗಿದೆ, ಇಷ್ಟು ತಿಂಗಳಾದ್ಮೇಲೆ ಬ್ಲಾಗೇ ಅಪ್ಲೋಡ್ ಮಾಡ್ತಾಯಿಲ್ಲ, ಕರೆಕ್ಟಾಗಿ ಪೋಸ್ಟ್ ಮಾಡ್ತಾಯಿಲ್ಲ, ಏನಾಗಿದೆ ಕ್ಲಿಯರಿಟಿ ಕೊಡಿ ಅಂತ ಕೇಳ್ತಾ ಇದ್ದೀರಾ. ಈ ಬ್ಲಾಗಲ್ಲಿ ಕನ್ಫರ್ಮ್ ಕ್ಲಿಯರಿಟಿ ಎಂಡಲ್ಲಿ ಕೊಡ್ತೀನಿ ನಾನು. ಹೋಗ್ತಾ ಸಿಗ್ತೀನಿ ಬನ್ನಿ ಗೈಸ್. ಈಗ ಒಂಚೂರು ಹೇರ್ ಡ್ರೈ ಮಾಡ್ಕೊಂಡಿದ್ದೀನಿ. ಒಂಚೂರು ತಲೆ ಬಾಚ್ಕೊಬೇಕು. ತಲೆ ಬಾಚ್ಕೊಂಡಿದ್ದ ತಕ್ಷಣ ಆಯಿತು, ಪೂಜೆ ಮಾಡಿ ಹೊರಡೋದೆ. ಇನ್ನೊಂದು ಫ್ಯೂ ಮಿನಿಟ್ಸಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ. ಬನ್ನಿ ಗಾಯ್ಸ್, ಟ್ಯೂನ್. ರೆಡಿಯಾಗಿದ್ದೀನಿ, ಹೂ ಮುಡ್ಕೊಬೇಕು. ಹೂ ಮುಡ್ಕೊಂಡ್ರೆ ಮುಗೀತು. ಬಂಗಾರ ಹೆಂಗೆ ರೆಡಿ ಆಗಿದ್ದೀವಿ? ಓ ಅಪ್ಪಣ್ಣ ಆಜು ಅಮ್ಮ ಅಲ್ಲಿ ನೋಡಲ್ಲ, ಅಮ್ಮ ಹೆಂಗೆ ರೆಡಿಯಾಗೈತೆ. ಅಮ್ಮ ಚೆನ್ನಾಗಿ ರೆಡಿಯಾಗೈತಾ? ಹ್ಞೂ ಹೌದಾ ಗೈಸ್. ಈಗ ಹೊರಟಿದ್ದೀವಿ, ಹೂವೆಲ್ಲ ಮುಡ್ಕೊಂಡಾಗಿದೆ. ಈಗ ಹೊರಟಿ ರೆಡಿಯಾಗಿದ್ದೀವಿ. ಈಗ ಬಸ್ಸಲ್ಲಿ ಹೋಗ್ತಿದ್ದೀವಿ. ಹೋಗಿದ ತಕ್ಷಣವೇ ಇನ್ನೂ ಪೂಜೆ ಆಗಿರಲಿಲ್ಲ, ಪೂಜೆ ನಡೀತಿತ್ತು. ಪ್ರಾರ್ಥನೆಯನ್ನ ಮಾಡಿಕೊಳ್ಳಬೇಕು. ಈ ವ್ರತದ ಬಗ್ಗೆ ನಾವು ವಿಘ್ನಗಳು ಬರ್ತವೆ ಅಂತೇಳಿ ಆ ವಿಘ್ನ ನಿವಾರಣೆಗಾಗಿ 3 ಬಾರಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ನಾವು ಮಾಡಿದಂತಹ ಸಂಕಲ್ಪ ಆಡುವಂತಹದ್ದು ಫಲಪ್ರದವಾಗ್ತದೆ ಅಂತ. ಇವತ್ತು ಬಂದಿಲ್ವಾ ಮನೆ ಒಳಗೆ? ಮನೆಗೆ ಬಂದು ಎಷ್ಟು ವರ್ಷ ಆಯ್ತು ನೀವು? ಗಾಯ್ಸ್, ಅಷ್ಟೊತ್ತಿಗೆ ಊಟದ ಟೈಮ್ ಆಗಿತ್ತು. ನಮ್ಮ ಸುಂದರಜ್ಜಿ ಬಳೆದೆಲೆಯಲ್ಲಿ ಊಟ ಮಾಡಬಾರ್ದು ಅಂದ್ರಲ್ಲ ಅಂತ ತಟ್ಟೆ ತಂದುಕೊಟ್ರು. ಹಂಗಾಗಿ ತಟ್ಟೆಯಲ್ಲಿ ಊಟ ಮಾಡ್ತಾಯಿದ್ದೀನಿ. ಊಟ ಸೂಪರಾಗಿತ್ತು. ಇನ್ನೊಂದು ಸಂಜೆ ಆಗ್ತಾ ಟೈಮ್ ಆಗಿತ್ತು. ನಮ್ಮಮ್ಮ ಮಾತಾಡ್ಕೊಂಡೇ ಕೂತಿದ್ರು. ನಾನು ನಮ್ಮಮ್ಮನ ಪಕ್ಕದಲ್ಲಿ ಸುಮ್ಮನೆ ಕೂತಿದ್ದೆ. ಎಷ್ಟೋ ತನಕ ಮಾತಾಡ್ತಾರೆ ನೋಡೋಣ ಅಂತ. ಫ್ಲಾಪ್ ಆಯಿತು ಗೈಸ್. ನಾನು ಬಂದು ಇಲ್ಲೇ ಉಳ್ಕೊಳಂಗಾಗಿದೆ. ನಮ್ಮಮ್ಮ ಯಾಕೆ ಹೋಗೋದಕ್ಕೆ ಮನಸ್ಸೇ ಮಾಡ್ತಾಯಿಲ್ಲ. ಇವತ್ತು ಇಲ್ಲೇ ಸ್ಟೇ. ನೋಡೋಣ. ಊರಿನ ವೆದರೇ ಚಂದ ಅಲ್ವಾ ಗೈಸ್? ನನಗೆ ಅಕ್ಕ ಒಂದೇಗೋಸ್ಕರ ದುಡ್ಡು ಕೊಡ್ಬೇಕು, ಇದು ರಿಲೀವ್ ಮಾಡಿಸ್ಬೇಕು. ನಾನು ನ್ಯಾಕ್ಸಿಪುರ್ಗೆ ಹೋಗಿ ಬರ್ತೀನಿ ಅಂದು ಹೋಗವ ಅಂದೆ. ಇವಳೇನು ಮಾಡಾಳೆ, ಮುಗ್ಗು ಕೊಡ್ಬಳೆ ತಗೊಂಡು ಹೋಗಿ ಅವಳಿಗೆ ಕೊಡ್ತಾಳೆ ಅಂತಿದ್ದಕ್ಕೆ ಅವ್ರ ಅಚ್ಚಾರ ಮನೆಗೆ ಹೋಗಿದ್ಲಂತೆ. ಆಮೇಲೆ ಅವನಿಗೆ ಇಲ್ಲಿವರೆಗೂ ಗಡ್ಡೆ ಬಿಟ್ಕೊಂಡು ಹೊಟ್ಟೆ ಕಾದಿ ಗಡ್ಡ ಇಲ್ಲಿವರೆಗೂ ಚಜ್ಜಿ ಇಟ್ಕೊಂಡು ಎಲ್ಲಿಂದೆಲ್ಲ ಬಂದಂತ ನೀವು ಈಗ ಬಂದ್ರೆ ಅಂತ ಮಾತಾಡಿಸ್ನೇ ಇಲ್ವಂತೆ. ಆಮೇಲೆ ಆ ಹುಡುಗಿ ಏನ್ ಮಾಡ್ತಂತೆ, ಒಮ್ಮೆ ಯಾರ ಮನೆಗೆ ಹೋಗಿದ್ಲಂತೆ. ಅಮ್ಮ ನಮ್ಮ ಅಮ್ಮ ಬಂದಿದ್ದು ಬನ್ನಿ ಅಂತ ಕರೆಯಕ್ ಹೋದ್ರೆ ಅವಳೇನ ಊದ್ ಕಳ್ತಿದ್ಲು. ಈ ಹುಡುಗಿ ಜಾಡ್ರಿ ಅಂತ ಬರೆಯಕ್ ಕೊಟ್ಟಂತೆ ಅವಳಿಗೆ ಎದ್ದು ಹೋಗು ಅಂತ. ಯಾರನ್ನ ಕುಂದ್ರಿ
ಅಜ್ಜಿ ಯಾಕೆ ಹೊಡಿತೀಯ ಅಂದ್ರೆ ಕೈ ಹೊಡಿತಂತೆ. ಅಜ್ಜಿ ಯಾಕೆ ಹೊಡಿತೀಯ ಅಂದ್ರೆ ಯಾಕೆ ಹಾಯ್ ಗಾಯ್ಸ್, ನಾನು ಬ್ಲಾಗ್ನ ಎಂಡ್ ಮಾಡೋದೇ ಮರ್ತೆ. ಈಗ ಫಂಕ್ಷನ್ಗೆ ಈಗ ಹೋಗಿ ಬಂದು ರೀಸೆಂಟಾಗಿ ನನ್ನ ಮೈಂಡ್ ಸೆಟ್ಟಿಗೆ ಬಂತು, ನಾನು ಬ್ಲಾಗ್ನ ಎಂಡ್ ಮಾಡಿಲ್ವಲ್ಲಪ್ಪ ಅಂತ. ಏನಾಗಿದೆ ಡಿಕ್ಲೇರ್ ಕೊಡಬೇಕಲ್ವ ಬ್ಲಾಗಲ್ಲಿ. ನಾನು ಮಿನಿಮಮ್ ಅಂದರೂ 5 months 6 months ಆಗಕ್ಕೆ ಬಂದಿದೆ ಆಲ್ರೆಡಿ. ಅಂದರೆ 5 months ಕಂಪ್ಲೀಟಾಗಿ 5.5 months ಆಗಕ್ಕೆ ಬಂದಿದೆ. ನಾನು ಬ್ಲಾಗ್ ಏನು ಅಪ್ಡೇಟ್ ಏನೂ ಕೊಟ್ಟಿರಲಿಲ್ಲ. ಒಟ್ಟಿನಲ್ಲಿ ಕನ್ಸ್ಯೂಮರ್ ಅನ್ನೋದೊಂದು ವಿಡಿಯೋ ರಿಲೀಸ್ ಮಾಡಿದ್ದೆ ಅಷ್ಟು ಬಿಟ್ಟರೆ ನಾನು ಏನೂ ಹೇಳ್ಕೊಂಡಿರಲಿಲ್ಲ. ಹೇಳೋಣ ಅನ್ನೋ ಹೊತ್ತಿಗೆ ತುಂಬಾ ಎಲ್ಲ ನಡೆದೋಗಿದೆ. ಏನೇನು ನಡೀತು ಅಂತ ಡೀಟೇಲಾಗಿ ಹೇಳಬೇಕು ಅಂದರೆ ನಾನು ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡಬೇಕಾಗತ್ತೆ. ಏನೇನು ನಡೀತು, ಏನೇನು ಆಗ್ತಿದೆ ನನ್ನ ಲೈಫಲ್ಲಿ, ನನಗಾಗಲಿ, ನಮ್ಮ ಅಪ್ಪಂಗಾಗಲಿ, ನಮ್ಮ ಅಮ್ಮಂಗಾಗಲಿ, ನಮ್ಮ ಮನೆಯವ್ರಿಗಾಗಲಿ ಪೆಟ್ಟು ಮೇಲೆ ಪೆಟ್ಟು ಬೀಳ್ತಿದೆ, ಏನು ಆಗ್ತಿದೆ ನಮ್ಮ ಲೈಫಲ್ಲಿ ಅಂತ ನಮಗೊಂಚೂರು ಅರ್ಥ ಆಗ್ತಾಯಿಲ್ಲ. ಪ್ರತಿಯೊಂದು ಡಿಕ್ಲೇರ್ ಮಾಡಬೇಕು ಅಂದರೆ ನಾನು ಈ ಬ್ಲಾಗಲ್ಲೇ ಡಿಕ್ಲೇರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅಂತ ಸಪ್ರೇಟ್ ಬ್ಲಾಗ್ ಮಾಡಬೇಕಾಗತ್ತೆ. ಸಪ್ರೇಟ್ ಬ್ಲಾಗ್ ಯಾಕೆ ಮಾಡಬೇಕು ಅಂದರೆ ಅದರದ್ದೇ ಅಂತಲೇ ಮಾತಾಡೋ ರೀತಿಗಳಿದ್ದಾವೆ. ಅದೇನು ಎಂತು ಪ್ರತಿಯೊಂದು ನಾನು ನಿಮಗೆ ಡಿಕ್ಲೇರ್ ಮಾಡಬೇಕು ಅಂದರೆ ನೆಕ್ಸ್ಟ್ ಬ್ಲಾಗಲ್ಲೇ ಮಾಡಬೇಕಾಗತ್ತೆ. ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಒಂದು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಇದು ಅಪ್ಲೋಡ್ ಮಾಡಿ ಒಂದು 2 days ಆರ್ 1 ಡೇಗೇ ನಾನು ಆ ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ನನ್ನ ಕನ್ಸ್ಯೂಮ್ ಯಾವಾಗಾಗಿದ್ದು, ನನಗೀಗ ಎಷ್ಟು ಮಂತ್ ರನ್ನಿಂಗ್ ನಡೀತಾ ಇರೋದು, ಎಷ್ಟೆಷ್ಟು ಮಂತಿನ ಸ್ಕ್ಯಾನ್ ಮಾಡಿಸಿದ್ದೀನಿ, ಏನೇನು ಎಂತು ನನ್ನ ಲೈಫಲ್ಲಿ ಏನು ನಡೀತಿದೆ, ಏನು ವಿತಿನ್ ನೌ ಏನಿದೆ ನನ್ನ ಲೈಫಲ್ಲಿ ಪ್ರತಿಯೊಂದು ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರನೇ. ನಾನು ಏನು ಎಂತು ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡ್ದಂಗೆ. ಈ ಬ್ಲಾಗ್ನ ಇಷ್ಟು ತನಕ ಇಲ್ಲಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಹೋಗಿ ನನ್ನ ಬ್ಲಾಗನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಗೈಸ್.